ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. 2-3 ದಿವಸಗಳಿಂದ ಸುರಿತಾ ಇರುವಂತಹ ಮಳೆಗೆ ಬೆಂಗಳೂರು ಅಲ್ಲೋಲ ಕಲ್ಲೋಲ ಆಗಿದೆ. ಏರಿಯಾಗಳು ಜಲಾವೃತಗೊಂಡಿವೆ, ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಮುಳುಗಡೆ ಆಗಿವೆ, ಜನರ ಗೋಳನ್ನು ಕೀಳೋದಕ್ಕೆ ಯಾರೂ ಇಲ್ಲ ಅನ್ನುವಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಿತ್ತು. ಕಡೆಗೂ ಸರ್ಕಾರದ ಸಾಧನಾ ಸಮಾವೇಶವನ್ನು ಮುಗಿಸಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕೆಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದರು. ಆದರೆ ಇದಕ್ಕೂ ಮೊದಲು ಮಳೆ ಅನಾಹುತಗಳಿಂದ ಏನೆಲ್ಲ ಆಯಿತು, ITBT ಸಿಟಿ ಬೆಂಗಳೂರಿನ ಸ್ಥಿತಿ ಇವತ್ತು ಹೇಗಿತ್ತು ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಕೂಡ ಆಗಿದ್ದು, ವ್ಯಾಪಾರಿಗಳು ಕೂಡ ಈ ಒಂದು ಮಳೆಗೆ ಹೈರಾಣಾಗಿದ್ದಾರೆ. ನರಕ ಮಹಾಮಳೆ ರಗಳೆಗೆ ಬೆಂಗಳೂರಿಗರ ಬದುಕು ಅಕ್ಷರಶಃ ನರಕವೇ ಆಗಿದೆ. ಅಬ್ಬಬ್ಬ, ಅದೇನ್ ಮಳೆ, ಅದ್ಯಂಥ ಅಬ್ಬರ. ರಾತ್ರಿ ಆದ್ರೆ ನೆಮ್ಮದಿಯಿಂದ ಮಲಗಂಗಿಲ್ಲ, ಬೆಳಗಾದ್ರೆ ಹೊರಗಡೆ ಕಾಲಿಡೋ ಹಾಗಿಲ್ಲ. ಏರಿಯಾಗಳೆಲ್ಲವೂ ಹೊಳೆಯಂತಾದ್ರೆ ಮನೆಗಳು ಈಜುಕೊಳದಂತಾಗಿವೆ. ಬಿಟ್ಟು ಬಿಟ್ಟು ಬಡೀತಿರೋ ಮಳೆಗೆ ಸಿಲಿಕಾನ್ ಸಿಟಿ ಮುಳುಗಿ ಮುಳುಗಿ ಏಳ್ತಿದೆ. ವರುಣನ ಅಬ್ಬರ ಎಷ್ಟಿತ್ತು ಅನ್ನೋದನ್ನ ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣ್ತಿರೋ ಜಲರಾಶಿಯೇ ಸಾರಿ ಸಾರಿ ಹೇಳ್ತಿದೆ. ಮಳೆ ಬಂದ್ರೆ ಸಾಕು, ಸಾಯಿ ಲೇಔಟ್ ಅನ್ನೋದು ಲೇಕ್ನಂತೆ ಆಗೋಗತ್ತೆ. ನಿಲ್ಲೋದಕ್ಕೂ ಜಾಗ ಇಲ್ಲದಂತೆ ಜಲಾವೃತವಾಗುತ್ತೆ. ಈ ಬಾರಿಯೂ ಇಡೀ ಏರಿಯಾ ನದಿಯಂತಾಗಿದ್ದು, ನಿಲ್ಲೋದಕ್ಕೂ ಜಾಗ ಇಲ್ಲದೆ ಜನ ಪರದಾಡ್ತಿದ್ದಾರೆ. ರಾಜಕಾಲುವೆಯಲ್ಲಿ ನೀರು ಉಕ್ಕಿ ಹರಿಯುತ್ತಿರೋದ್ರಿಂದ ಬಡಾವಣೆ ಮುಳುಗಿದೆ. ನೆರೆಯಲ್ಲಿ ಸಿಲುಕಿದವರನ್ನ JCB ಮೂಲಕ ರಕ್ಷಣೆ ಮಾಡಲಾಗಿದೆ. ಈಗ DK ಅವರು ಸಾಹೇಬ್ರನ್ನ ಕೇಳಿದ್ರೆ ಬೆಂಗಳೂರೇ ಆಗೈತೆ, ನಾವೇನು ಮಾಡಕ್ಕಾಗಲ್ಲ ಅಂತ ಈ MLA ಅವರು ಎಲ್ಲರೂ ಹೇಳ್ತಾರೆ. ಸದ್ಯಕ್ಕೆ ನಾನು ಹೊರಮಾವು ಬಳಿ ಇರುವಂತಹ ಸಾಯಿ ಲೇಔಟ್ ನಲ್ಲಿದ್ದೀನಿ. ಸಾಯಿ ಲೇಔಟ್ ನ ಒಂದು ಅಪಾರ್ಟ್ಮೆಂಟ್ ಮೇಲೆ ನಿಂತ್ಕೊಂಡು ನಿಮ್ಗೆ ಈ ದೃಶ್ಯಗಳನ್ನ ತೋರಿಸ್ತಾ ಇರುವಂತದ್ದು. ಇಡೀ ಲೇಔಟ್ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹ ದೃಶ್ಯ ನಮಗಿಲ್ಲಿಂದ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ಆದ ಅವಾಂತರಗಳು ಒಂದೆರಡಲ್ಲ. ಉತ್ತರಹಳ್ಳಿಯಲ್ಲಿ ಮಳೆಗೆ ಮನೆಗಳು ಹಾಗೂ ರಸ್ತೆಯಲ್ಲಿ ನಿಲ್ಲಿಸಿದ್ದ ಗಾಡಿಗಳು ಜಲಾವೃತವಾಗಿವೆ. ಮನೆಯಿಂದ ಹೊರಬರಲಾಗದೆ ಜನ ಪರದಾಡಿದ್ದಾರೆ. ಇದೇನ್ ಬಸ್ಸೋ ಅಥವಾ ಸ್ವಿಮ್ಮಿಂಗ್ ಪೂಲೋ ಒಂದೂ ಗೊತ್ತಾಗ್ತಿಲ್ಲ. ಮಹಾಮಳೆ ಹೊಡೆತಕ್ಕೆ ಬನ್ನೇರುಘಟ್ಟ ರಸ್ತೆಯೆಲ್ಲ ಕೆರೆಯಂತಾಗಿದೆ. ಇದರಿಂದ BMTC ಬಸ್ನೊಳಗೂ ನೀರು ನುಗ್ಗಿದ್ದು, ನೀರಲ್ಲದೆ ಪ್ರಯಾಣಿಕರು ಸಂಚರಿಸುವಂತಾಗಿದೆ. ಇನ್ನು ಇಂದಿರಾನಗರದಲ್ಲೂ ಭಾರೀ ಮಳೆಯಿಂದಾಗಿ ಹಲವು ಮನೆಗಳಿಗೆ ನೀರು ನುಗ್ಗಿ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಕೊಳಚೆ ನೀರಲ್ಲದೆ ಚೇರ್ ಹಾಕಿ ಪೇಪರ್ ಓದುತ್ತಾ ಬಿಸ್ಕೆಟ್ ತಿಂದು ವಿಭಿನ್ನ ಹೋರಾಟ ಮಾಡಿದ್ರು ಅಲ್ಲಿನ ಜನ. ಪ್ರತಿ ಬಾರಿನೂ ಇವ್ರು ಬರೋದು, ಅಧಿಕಾರಿಗಳಿಗೆ ನಾವು ಇದು ಮಾಡೋದು, ಮೀಡಿಯಾ ಮುಖಾಂತರ ಬರೋದು, ಆಮೇಲೆ ಅವ್ರು ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳೋದು. ಕೊನೆಗೆ ಇದೇ ತರ ಮಳೆ ಬಂದಾಗ ಮತ್ತೆ ಇದೇ ತರ ಆಗೋದು. ನೀರು ಬರೋದ್ರಿಂದ ನಮಗೆ ತುಂಬಾ ಕಷ್ಟ ಆಗ್ತಿದೆ. ಅಡಿಗೆ ಮಾಡೋದು, ಮಕ್ಕಳಿಗೆಲ್ಲ ಅವ್ರಿಗೆಲ್ಲ ಕಾಯಿಲೆ ಬರ್ತಿದೆ. ನೀರೆಲ್ಲ ಕುಡಿದ್ಬಿಟ್ಟು ಒಳಗಡೆ ಟ್ಯಾಂಕಿಗೆ ಎಲ್ಲ ಹೋಗ್ತಾ ಇದೆ ನೀರು. ಮಡಿವಾಳದ ಅಂಡರ್ ಪಾಸ್ಗೆ ವರುಣ ಜಲ ದಿಗ್ಬಂಧನ ಹಾಕಿದ್ದಾನೆ. ಪರಿಣಾಮ ಸಂಚಾರಕ್ಕೆ ಸವಾರರು ಪರದಾಡಿದ್ದು, ಅಂಡರ್ ಪಾಸ್ ಮೇಲ್ಭಾಗದಲ್ಲಿ ಓಡಾಡೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಳೆಗಾಲದಲ್ಲಿ ಬೀದಿ ಬದಿಯ ವ್ಯಾಪಾರಿಗಳ ಗೋಳು ಹೇಳತೀರದ್ದಾಗಿದೆ. ಮಳೆ ಅಬ್ಬರಕ್ಕೆ KR ಮಾರ್ಕೆಟ್ ವ್ಯಾಪಾರಿಗಳು ನಲುಗಿ ಹೋಗಿದ್ದಾರೆ. ಅಲ್ಲದೆ ಮಧ್ಯಾಹ್ನ ಸುರಿದ ಮಳೆಗೆ KR ಮಾರ್ಕೆಟ್ನ ಫ್ಲೈಓವರ್ ಜಲಾವೃತವಾಗಿ ಸವಾರರು ಪೇಚಾಡಿದ್ರು. ಯಾರು ಬರ್ತಾರೆ ಸರ್, ಇಲ್ಲಿ ಯಾರು ಬರ್ತಾರೆ? ಯಾರು ಬರಲ್ಲ, ಕೇಳೋರೆ ದಿಕ್ಕಿಲ್ಲ. ರಾಜಧಾನಿ ರಸ್ತೆಗಳೆಲ್ಲ ನೀರಲ್ಲಿ ಮುಳುಗೋಗಿವೆ. ರಸ್ತೆ ಯಾವುದು, ಕೆರೆ ಯಾವುದು ಅನ್ನೋದೇ ಗೊತ್ತಾಗ್ತಿಲ್ಲ. ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಿದೆ. ವಾಹನಗಳೆಲ್ಲವೂ ನೀರಲ್ಲಿ ಅರ್ಧಕ್ಕರ್ಧ ಮುಳುಗಿವೆ. ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ರಾಮಲಿಂಗಾರೆಡ್ಡಿ BMRCL ಇಂಜಿನಿಯರ್ಗೆ ಕ್ಲಾಸ್ ತೆಗೆದುಕೊಂಡ್ರು. ಮಳೆ ಹೊಡೆತಕ್ಕೆ ಕೆಂಗೇರಿಯ ಗುರುಕುಲ ಆಶ್ರಮ ಅಕ್ಷರಶಃ ನಲುಗಿ ಹೋಗಿದೆ. ವೃಷಭಾವತಿ ನೀರು ಆಶ್ರಮದೊಳಗೆ ನುಗ್ಗಿ ಸೊಂಟದವರೆಗೆ ನಿಂತಿತ್ತು. ಇಡೀ ಬೆಂಗಳೂರಿನ ಗಲೀಜೆಲ್ಲ ಆಶ್ರಮದಲ್ಲಿನ ಅಕ್ಕಿ, ರಾಗಿ, ದವಸ ಧಾನ್ಯಗಳಿದ್ದ ರೂಮಲ್ಲಿತ್ತು. ಮಕ್ಕಳಿಗೆ, ವೃದ್ಧರಿಗೂ ಮಲಗೋದಕ್ಕೂ ಜಾಗ ಇಲ್ಲದಂತಾಗಿ 40ಕ್ಕೂ ಹೆಚ್ಚು ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗಿದೆ.
2 ದಿನಗಳಿಂದ ಮಳೆ ಅಬ್ಬರಿಸ್ತಾಗಿದೆ. ಹೆಣ್ಣೂರು ರಸ್ತೆ ಮಳೆ ನೀರಿನಿಂದ ಜಲಾವೃತವಾಗಿದೆ. ರಸ್ತೆಯಲ್ಲಿ ನಿಂತ ನೀರನ್ನ ತೆರವು ಮಾಡಲು ಜೆಸಿಬಿ ಬಳಕೆ ಮಾಡಲಾಗಿದೆ. ಒಮ್ಮೆಲೆ 2 ಜೆಸಿಬಿಗಳನ್ನ ಬಳಸಿ ರಸ್ತೆಯಲ್ಲಿ ನಿಂತಿದ್ದ ನೀರನ್ನ ತೆರವು ಮಾಡಲಾಗ್ತಿದೆ. ಮಳೆಗಾಳಿಗೆ ಪದ್ಮನಾಭನಗರದ ಸರ್ಕಲ್ ಬಳಿ ಮರವೊಂದು ಬುಡಮೇಲಾಗಿದೆ. ಮರ ಬಿದ್ದ ರಭಸಕ್ಕೆ 2-3 ಮನೆಗಳಿಗೆ ಹಾನಿಯಾಗಿದ್ದು, ಒಂದು ಕಾರ್ ಸಂಪೂರ್ಣ ಜಖಂಗೊಂಡಿದ್ದು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾದ ದೃಶ್ಯ ಎದೆ ನಡುಗಿಸುವಂತಿದೆ. ಬಿಟಿಎಂ ಲೇಔಟ್ನ ಅಪಾರ್ಟ್ಮೆಂಟ್ಗೆ ನೀರು ನುಗ್ಗಿದ್ದು, ನೀರು ಹೊರಹಾಕುವಾಗ ಅನಾಹುತವೊಂದು ಸಂಭವಿಸಿದೆ. ಮೋಟಾರ್ ಆನ್ ಮಾಡುವಾಗ ವಿದ್ಯುತ್ ತಗುಲಿ ಮಾಲೀಕ ಮನಮೋಹನ್ ಹಾಗೂ ರಕ್ಷಣೆಗೆ ಹೋದ ಪಾಲಕ ಇಬ್ಬರು ಸಾವನ್ನಪ್ಪಿದ್ದಾರೆ. ಯಾವಾಗಲೂ ಅವರೇ ನೋಡ್ಕೊಂತ ಇದ್ರಂತೆ. ಇಲ್ಲೇನಾದರೂ ಆದಾಗ ನೀರು ಜಾಸ್ತಿ ಬಂದಾಗ ಅದೆಲ್ಲ ಸ್ವಂತ ಅಪಾರ್ಟ್ಮೆಂಟು ಮೇಂಟೆನೆನ್ಸ್ ಎಲ್ಲ ಅವರೇ, ಏನಾದರೂ ಹೆಚ್ಚು ಕಡಿಮೆ ಆದರೆ ನೀರನ್ನೆಲ್ಲ ಅವರೇ ಲಿಫ್ಟ್ ಮಾಡ್ತಾ ಇದ್ರಂತೆ. ನಿನ್ನೆ ಅದು ಕರೆಂಟ್ ವ್ಯತ್ಯಾಸ ಆಗಿ ಈ ಥರ ಆಗಿದೆ. ಕಿತ್ತೋಗಿರೋ ವೈರ್ ಬಾಡಿಗೆ ಅರ್ಜೆಂಟಿಗೆ ಕೊಟ್ಟವನೇ ಒಂದು, ಅದರಲ್ಲಿ ಅವ್ನು ನೀರು ಹೊಡಿಯಕ್ಕೆ ಹೋಗಿದ್ದಾನೆ. ಆ ಥರ ಅವನಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ಚಿಕ್ಕ ಮಗು ಅವರು ಆಕ್ಚುಲಿ ಚೆನ್ನಾಗಿ ನೋಡ್ಕೊಳ್ಳೋರಂತೆ ವಾಚ್ಮ್ಯಾನ್ ಮಗನಿಗೆ. ವರುಣನ ಆರ್ಭಟಕ್ಕೆ ಸಚಿವರ ಸಭಾಧ್ಯಕ್ಷರ ಮನೆ ಮುಂದಿನ ರಸ್ತೆ ಜಲಾವೃತವಾಗಿವೆ. ಸರಕಾರಿ ನಿವಾಸದ ಮುಂದಿನ ರಸ್ತೆಯಲ್ಲಿ 3 ಅಡಿಯಷ್ಟು ನೀರು ನಿಂತಿದ್ದು, ಸವಾರರು ಹೈರಾಣಾಗಿ ಹೋಗಿದ್ರು. ಮಳೆ ನಡುವೆಯೂ ರಾಜಕೀಯ ಕೆಸರೆರಚಾಟ ಜೋರಾಗಿದೆ. ಸಚಿವ ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಅದೇ ವೇಳೆ ಬಿಜೆಪಿ ನಿಯೋಗ ಕೂಡ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿತ್ತು. ಸಿಲ್ಕ್ ಬೋರ್ಡ್ ಸೇರಿದಂತೆ ಹಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಕಸದ ರಾಶಿ ಮೇಲೆ ಉತ್ತರಿಸಿ ಡಿಕೆ ಶಿವಕುಮಾರ್ ಅನ್ನೋ ಪೋಸ್ಟರ್ ಅಂಟಿಸಿ ಸರ್ಕಾರವನ್ನ ಗೇಲಿ ಮಾಡಿದ್ರು. ಅದರಿಂದ ನಾನು ಅನಿಸ್ತೀನಿ, ಕಾರ್ಪೊರೇಷನ್ ನಲ್ಲಿ ಎಲ್ಲ ಆರ್ಟಿಕಲ್ಚರ್, ಅಗ್ರಿಕಲ್ಚರು, ಆರ್ಟಿಕಲ್ಚರ್ ಎಲ್ಲ ಇತ್ತು. ಈಗ ಜಲ ಸಾರಿಗೆನೂ ಒಂದು ಉಪಯೋಗ ಮಾಡಲಿ, ಇಲ್ಲಿ ಕಾರ್ಪೊರೇಷನ್ ಒಂದು ಇಲಾಖೆ, ಜಲ ಸಾರಿಗೆ ಇಲಾಖೆನೂ ಒಂದು ಮಾಡಲಿ ಅಂತ ಸಲಹೆಯನ್ನು ಕೊಡ್ತಾ ಇದ್ದೀನಿ. ಮಳೆ ಯಾವ ತಿಂಗಳು ಬರುತ್ತೆ ಅಂತೇಳಿ ಅರಿವಿಲ್ವ ಇವ್ರಿಗಾದ್ರೆ? ಯಾಕೆ ಮಾನ್ಸೂನ್ ಪ್ರಾರಂಭ ಆಗುವ ಮುಂಚಿತವಾಗಿ ಯಾಕೆ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ಲಿಲ್ಲ? ಹಾಗಾದ್ರೆ ಕಳೆದ ಬಾರಿ ನಾವು ಇಲ್ಲೇ ಬಂದಿದ್ವಿ, ಇದನ್ನೆಲ್ಲ ನೋಡಿ ಅವತ್ತು ಹೇಳಿದ್ವಿ, ಇಲ್ಲ ನಾವು ಮಾಡ್ತೀವಿ ಅಂದ್ರು, ಏನೂ ಮಾಡಿಲ್ಲ. ಈ ನಾಲ್ಕು ಇಟ್ಟಿಗೆ ಒಂದು ಗೋಡೆ ಕಟ್ಟಿರೋದನ್ನ ಬಿಟ್ಟರೆ ಏನು ಮಾಡಿಲ್ಲ, ಅದು ಟೆಂಪರರಿ. ಈ ಕಾರಣಗಳಿಂದ ಇವತ್ತು ಬೆಂಗಳೂರು ಈ ಅವಾಂತರಕ್ಕೆ ಈಡಾಗಿದೆ. ಈ ಮಧ್ಯೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಬೆಳಗ್ಗೆಗಿಂತ ಸಾಧನಾ ಸಮಾವೇಶ ಮಾಡಿದ್ದು ಸಾಕು, ನಿಮ್ಮ ಗ್ಯಾರಂಟಿ ನಾಟಕವೂ ಸಾಕು. ಮೊದಲು ಬೆಂಗಳೂರು ಸೇರಿ ರಾಜ್ಯದ ಉದ್ದಗಲಕ್ಕೂ ಆಗಿರುವ ಮಳೆ ಅನಾಹುತದ ಕಡೆ ಗಮನ ಹರಿಸಿ, ಇಡೀ ರಾಷ್ಟ್ರಕ್ಕೆ ಮಾದರಿ ನಗರ ಆಗಿದ್ದ ಬೆಂಗಳೂರು ದುಸ್ಥಿತಿಯನ್ನ ಸರಿಪಡಿಸಿ ಎಂದು ಕುಟುಕಿದ್ದಾರೆ. ಈ ವಾರವೂ ಹವಾಮಾನ ಇಲಾಖೆ ಮಳೆ ಮುನ್ಸೂಚನೆ ಕೊಟ್ಟಿದ್ದು, ಇಂದು ನಾಳೆ ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ಮಳೆ ಅಬ್ಬರಿಸುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.